ಧನು ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಧನು ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಧನು ರಾಶಿಯವರಿಗೆ ಜಾಕ್ ಪಾಟ್ ಹೊಡೆಯುತ್ತಾ? ಧನು ರಾಶಿಯವರಿಗೆ ಏನೆಲ್ಲ ಶುಭ ಪರಿಣಾಮಗಳು ಇದೆ? ಯಾವೆಲ್ಲ ಗ್ರಹದ ಸಂಚಾರ ಏನೆಲ್ಲ ಲಾಭಗಳನ್ನ ತಂದುಕೊಡುತ್ತೆ, ಯಾವೆಲ್ಲ ನಷ್ಟಗಳನ್ನ ಉಂಟು ಮಾಡುತ್ತೆ, ವೃತ್ತಿ ಭವಿಷ್ಯ ಹೇಗಿರುತ್ತೆ, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಧನು ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಧನು ರಾಶಿಯವರಿಗೆ ರಾಹುವಿನ ಸಂಚಾರವು ಶುಭಕರವಾಗಿದೆ. ಜ್ಯೋತಿಷ್ಯದ ಪ್ರಕಾರ ರಾಹು ಒಂದು ಛಾಯಾ ಗ್ರಹವಾಗಿದ್ದು ರಾಶಿ ಚಕ್ರ ಅಥವಾ ನಕ್ಷತ್ರ ಪುಂಜದ ಮೂಲಕ ಅದರ ಸಂಚಾರವು ಇದೀಗ ಧನು ರಾಶಿಯವರ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದು, ಈ ಛಾಯಾ ಗ್ರಹದ ಸಂಚಾರವು ಈ ರಾಶಿಯವರ ಸ್ಥಳೀಯ ಜೀವನ ಹಾಗೂ ಆಳವಾದ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಸ್ಥಳೀಯರು ಹೊಸ ವೃತ್ತಿ ಅವಕಾಶಗಳನ್ನು ಕಂಡುಕೊಳ್ತಾರೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮದೇ ಆದ ಗುರುತನ್ನು ಸ್ಥಾಪಿಸ್ತೀರಾ. ಭವಿಷ್ಯದ ಯೋಜನೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ವಿವಿಧ ವಿಧಾನಗಳ ಮೂಲಕ ಹಣ ಗಳಿಸುವ ಅವಕಾಶ ಇದ್ದು ನಿಮ್ಮ ಬಜೆಟ್ ಒಳಗೆ ನೀವು ಖರ್ಚನ್ನ ನಿಗದಿ ಮಾಡಿಕೊಳ್ಬೇಕಾಗತ್ತೆ. ಇಲ್ವಾದ್ರೆ ಅನಾವಶ್ಯಕ ದುಂದು ವೆಚ್ಚಗಳು ನಿಮ್ಮ ಭವಿಷ್ಯವನ್ನ ಹಾಳು ಮಾಡುತ್ತೆ. ನೀವು ಗಮನಾರ್ಹ ಲಾಭವನ್ನ ರಾಹುವಿನ ಸಂಚಾರದಿಂದ ಕಾಣಬಹುದು. ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಅವಕಾಶ ಸಿಗುತ್ತೆ. ಉದ್ಯೋಗ ಬದಲಾವಣೆ ಅಥವಾ ಬಡ್ತಿ ಕೂಡ ಸಿಗುತ್ತೆ. ಸಂವಹನ ಅಥವಾ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಗಮನಾರ್ಹ ಅವಕಾಶಗಳು ಸಿಗೋದ್ರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನ ಕಂಡುಕೊಳ್ತೀರಾ. ನಿಮ್ಮ ಅದೃಷ್ಟ ಬೆಳಗುತ್ತೆ ಮತ್ತು ನಿಮ್ಮೆಲ್ಲ ಪ್ರಯತ್ನಗಳು ಸಕಾರಾತ್ಮಕ ಫಲಿತಾಂಶಗಳನ್ನ ನೀಡುತ್ತೆ. ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತೀರಾ. ಪ್ರೇಮ ಸಂಬಂಧಗಳು ಸುಧಾರಿಸುತ್ತೆ ಮತ್ತು ಗೊಂದಲಗಳು ನಿವಾರಣೆಯಾಗುತ್ತೆ. ಹಳೆಯ ಹೂಡಿಕೆಗಳು ಗಮನಾರ್ಹ ಲಾಭವನ್ನ ತಂದುಕೊಡುತ್ತೆ. ಈ ವ್ಯಕ್ತಿಗಳು ಸಮಾಜದಲ್ಲಿ ಗೌರವವನ್ನ ಕಂಡುಕೊಳ್ತಾರೆ. ಸಕಾರಾತ್ಮಕ ಆಲೋಚನೆಗಳು ತುಂಬಿರೋದ್ರಿಂದ ಈ ಒಂದು ಸಂದರ್ಭ ನಿಮ್ಗೆ ಲಾಭವೋ ಲಾಭ. ವ್ಯವಹಾರಕ್ಕಾಗಿ ವಿದೇಶಕ್ಕೆ ಹೋಗಬೇಕಾದ ನಿಮ್ಮ ಕನಸು ನನಸಾಗುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಆತ್ಮವಿಶ್ವಾಸದಿಂದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತೆ. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಆರ್ಥಿಕ ಲಾಭದ ಮಾರ್ಗಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ತೆರೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ನೀವು ಉದ್ಯೋಗ ಬದಲಾಯಿಸಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಉದ್ಯೋಗ ಬದಲಾಯಿಸೋದು ತುಂಬಾ ಒಳ್ಳೆಯದ್ದು. ಇಲ್ಲವಾದ್ರೆ ನೀವು ಒಂದಷ್ಟು ನಷ್ಟಗಳನ್ನ ಎದುರಿಸಬೇಕಾಗತ್ತೆ. ಪ್ರಸ್ತುತ ಕೆಲಸದಲ್ಲಿ ನೀವು ಮುಂದುವರಿಯೋದ್ರಿಂದ ನಿಶ್ಚಲತೆ ಉಂಟಾದ್ರೂ ಕೂಡ ಒಂದಷ್ಟು ನೋವಿನ ವಾತಾವರಣ ನಿರ್ಮಾಣವಾಗುತ್ತೆ. ಹೀಗಾಗಿ ಕೆಲಸವನ್ನ ಬದಲಾಯಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿದ್ರೆ ದಯಮಾಡಿ ಈ ಒಂದು ಸಂದರ್ಭದಲ್ಲಿ ಕೆಲಸವನ್ನ ಬದಲಿಸೋದು ತುಂಬಾನೇ ಒಳ್ಳೆಯದು. ಈ ಗ್ರಹದ ಒಂದು ಸಂಚಾರವು ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ದೀರ್ಘಕಾಲೀನ ಸಮಸ್ಯೆಗಳು, ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತೆ. ಸ್ನೇಹಿತರ ಸಹಾಯದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹೂಡಿಕೆಗಳು ಮತ್ತು ಆಸ್ತಿ ಖರೀದಿಗಳು ಲಾಭದಾಯಕ ಅಂತ ಹೇಳಲಾಗ್ತಿದ್ದು ಸಾಲಗಳನ್ನು ತ್ವರಿತವಾಗಿ ತೀರಿಸಲು ಅವಕಾಶಗಳು ಸಿಗುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಹೊಸ ಭರವಸೆಗಳು ಚಿಗುರುತ್ತೆ. ಈ ರಾಶಿಯವರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಒಂದು ಅವಧಿಯಲ್ಲಿ ಸಾಧ್ಯ ಆಗತ್ತೆ. ನಿರ್ಧಾರಗಳು ವ್ಯವಹಾರದಲ್ಲಿ ಲಾಭ ಮತ್ತು ಕೆಲಸದಲ್ಲಿ ಬಡ್ತಿಗಳನ್ನ ತಂದುಕೊಡುತ್ತೆ. ಕುಟುಂಬದಲ್ಲಿ ಸಂತೋಷ, ಮೇಲುಗೈ ಸಾಧಿಸುತ್ತೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಅಂತ ಹೇಳಬಹುದು. ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಿಂದ ಹೆಚ್ಚಿನ ಶುಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಈ ಒಂದು ಸಂದರ್ಭದಲ್ಲಿ ಏನೇ ಕೆಲಸವನ್ನ ಮಾಡ್ಬೇಕು ಅನ್ಕೊಂಡ್ರು ಕೂಡ ಆ ಎಲ್ಲಾ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಮದುವೆ ಪ್ರಯತ್ನಗಳು ಕೂಡ ಯಶಸ್ವಿಯಾಗತ್ತೆ. ಇದ್ದಕ್ಕಿದ್ದಂತೆ ನಿಮ್ಗೆ ಒಂದು ಕರೆ ಬರುತ್ತೆ. ಅದನ್ನ ಸ್ವೀಕರಿಸಿದ ನಂತರ ನೀವು ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ. ಮನೆಯಲ್ಲಿ ವಾತಾವರಣ ಸಂತೋಷವಾಗಿರುತ್ತೆ. ಮಾನಸಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ. ಹಣವಿಲ್ಲದಿರುವ ಬಗ್ಗೆ ಯೋಚನೆಗಳು, ಚಿಂತೆಗಳು ಇದ್ರೆ ಅದು ಕೂಡ ದೂರವಾಗುತ್ತೆ. ಹೊಸ ಅದೃಷ್ಟವು ನಿಮ್ಗೆ ಅನುಕೂಲಕರವಾಗಿರುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲವನ್ನ ಪಡಿತೀರಾ. ನೀವು ಮನೆಯಲ್ಲಿ ಮತ್ತು ಹೊರಗೆ ಎಲ್ಲರೊಂದಿಗೂ ಕೂಡ ಆಪ್ತತೆಯನ್ನ ಕಂಡುಕೊಳ್ತೀರಾ. ನೀವು ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸ್ತೀರಾ. ಸಾಧ್ಯವಾದಷ್ಟು ಮೌನವಾಗಿರ್ತೀರಾ ಮತ್ತು ಸಂವೇದನೆಗಳನ್ನ ಸೃಷ್ಟಿಸ್ತೀರಾ. ಏನ್ ಮಾಡಿದ್ರು ಕೂಡ ಹೀಗಾಗಿ ನಿಮ್ಗೆ ಫಲಿತಾಂಶಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅದೃಷ್ಟ ಕೈ ಹಿಡಿಯತ್ತೆ. ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸಗಳು ಯಶಸ್ವಿಯಾಗತ್ತೆ. ಕೆಟ್ಟ ಅಭ್ಯಾಸಗಳನ್ನ ತೊಡೆದು ಹಾಕ್ಲಿಕ್ಕೆ ಇದು ಅನುಕೂಲಕರ ಸಮಯವಾಗಿದೆ. ನೀವೀಗ ಪ್ರಯತ್ನಿಸಿದ್ರೆ ಅಂತಹ ಅಭ್ಯಾಸಗಳನ್ನ ಕೂಡ ಬಿಡಬಹುದು. ಈ ಅಭ್ಯಾಸಗಳು ಮತ್ತೆ ಬರುವ ಸಾಧ್ಯತೆಗಳು ಕೂಡ ಕಡಿಮೆ ಇದೆ. ಈ ರಾಶಿಯವರು ಅವಿವಾಹಿತರಾಗಿದ್ರೆ ಇವರಿಗೆ ಉತ್ತಮ ಸಂಬಂಧಗಳು ಬರುತ್ತೆ. ವಿದ್ಯಾರ್ಥಿಗಳು ಹೊಸ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಾ. ನಿಮ್ಮ ಆರೋಗ್ಯ ಕೂಡ ಸ್ಥಿರವಾಗಿರುತ್ತೆ.
ಜ್ಯೋತಿಷಿಗಳ ಸಲಹೆಯಂತೆ ನೀವು ಸಾಧ್ಯವಾದಷ್ಟು ಒಂದಷ್ಟು ದಾನ ಧರ್ಮಗಳನ್ನ ಮಾಡೋದ್ರಿಂದ ಕೂಡ ನಿಮ್ಮ ಫಲಿತಾಂಶಗಳು ಮತ್ತಷ್ಟು ಬಲಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವನ್ನು ಕೂಡ ಪಡ್ಕೊಳ್ಬಹುದು. ಆದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಪ್ರಯತ್ನವನ್ನ ನಿಮ್ಮ ಇಷ್ಟಾನುಸಾರ ಮಾಡೋದ್ರ ಬದಲು ಕಠಿಣ ಪರಿಶ್ರಮವನ್ನ ಹಾಕಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಲಾಭವೋ ಲಾಭ ಅಂತ ಹೇಳಬಹುದು. ಅದೃಷ್ಟದ ಬಾಗಿಲು ಕೂಡ ತೆರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ನಿಮ್ಗೆ ಗಜಕೇಸರಿ ರಾಜಯೋಗ ಕೂಡ ಸೃಷ್ಟಿಯಾಗಿರೋದ್ರಿಂದ ಈ ಗಜಕೇಸರಿ ರಾಜಯೋಗದಿಂದಾಗಿ ನೀವು ಅತ್ಯಧಿಕ ಲಾಭವನ್ನೇ ಪಡಿತೀರಾ. ಜೊತೆಗೆ ಗುರುವಿನ ಜೊತೆಯಲ್ಲಿ ಯೋಗವನ್ನು ಮಾಡ್ತಿರೋದ್ರಿಂದ ರಾಜಯೋಗವು ನಿಮ್ಗೆ ಪೂರ್ಣ ಬಲದಿಂದ ಕೆಲಸವನ್ನ ಆಗುವಂತೆ ಮಾಡುತ್ತೆ. ಹೀಗಾಗಿ ಈ ಒಂದು ಗಜಕೇಸರಿ ರಾಜಯೋಗದಿಂದ ಸಂಪತ್ತು, ಗೌರವ, ಉದ್ಯೋಗ, ಪ್ರಗತಿ, ವ್ಯವಹಾರ ಲಾಭಗಳು, ಕುಟುಂಬ ಸಂತೋಷದಂತಹ ಶುಭ ಫಲಿತಾಂಶಗಳು ನಿಮ್ಮ ಕಿವಿಯನ್ನ ಮುಟ್ಟುತ್ತೆ. ವಿಶೇಷವಾಗಿ ಹಠಾತ್ ಆರ್ಥಿಕ ಲಾಭಗಳನ್ನ ಕಂಡುಕೊಳ್ತೀರಾ. ಹಳೆಯ ಸಾಲಗಳನ್ನ ತೀರಿಸ್ತೀರಾ. ಕಳೆದು ಹೋದ ಹಣ ವಾಪಸ್ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಬಹುದು. ಹಳೆಯ ಹೂಡಿಕೆಗಳಿಂದ ಲಾಭವೋ ಲಾಭ. ಕೆಲಸದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನ ನೋಡ್ತೀರಾ. ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತೆ ಮತ್ತು ಸಂತಸ ಹೆಚ್ಚಿಗೆ ಆಗುತ್ತೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಉತ್ತಮ ಫಲಿತಾಂಶಗಳನ್ನ ನೋಡಬಹುದು. ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಿಗೆ ಆಗುತ್ತೆ. ನಿಮ್ಗೆ ಕೆಲಸದ ಸ್ಥಳದಲ್ಲಿ ಮನ್ನಣೆ ಕೂಡ ಸಿಗುತ್ತೆ. ಸಾಮಾಜಿಕ ಗೌರವ ವೃದ್ಧಿಯಾಗುತ್ತೆ. ನಿಮ್ಮ ಸಲಹೆಯನ್ನ ಇತರರು ಕೂಡ ತೆಗೆದುಕೊಳ್ತಾರೆ. ಬಾಕಿ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಸವಾಲುಗಳನ್ನ ನಿವಾರಿಸಿಕೊಳ್ಳಬಹುದು. ಆತ್ಮವಿಶ್ವಾಸವು ಗಗನಕ್ಕೇರುತ್ತೆ. ಉದ್ಯಮಿಗಳು ಭಾರಿ ಲಾಭವನ್ನ ಕಂಡುಕೊಳ್ತೀರಾ. ಊಹಿಸಲಾಗದ ಬುದ್ಧಿವಂತಿಕೆಯಿಂದ ಲಾಭವನ್ನೇ ಗಳಿಸ್ತೀರಾ. ಇನ್ನು ನೀವು ನಿಮ್ಮ ವ್ಯಾಪಾರ ವ್ಯವಹಾರವನ್ನ ಕೂಡ ವಿಸ್ತರಿಸಬಹುದು. ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡೋದಿದ್ರೆ ಮಾಡಬಹುದು. ಸ್ವಲ್ಪ ಧೈರ್ಯ ಮತ್ತು ಅಪಾಯವನ್ನ ತೆಗೆದುಕೊಳ್ತಕ್ಕಂಥ ಸಂದರ್ಭ ಇದಾಗಿದ್ದು ಆರ್ಥಿಕ ಲಾಭಗಳನ್ನ ಇದರ ಪರಿಣಾಮವಾಗಿ ನೋಡ್ತೀರಾ. ನಿಮ್ಮ ಯಶಸ್ಸು ಕೂಡ ಆಶ್ಚರ್ಯಚಕಿತತೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಜೊತೆಗೆ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳಿದ್ದು ಪ್ರೀತಿ ಮತ್ತು ವಿವಾಹದ ವಿಷಯಗಳಲ್ಲಿ ಸಕಾರಾತ್ಮಕತೆ ಇರುತ್ತೆ. ನಿಮ್ಗೆ ಒಳ್ಳೆಯ ಸುದ್ದಿಯೊಂದಿಗೆ ಫೋನ್ ಕರೆಗಳು ಬರುತ್ತೆ. ನಿಮ್ಮ ಸಮತೋಲಿತ ಕಾರ್ಯಕ್ಷಮತೆಯಿಂದಾಗಿ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಕಂಡುಕೊಳ್ತೀರಾ. ತ್ವರಿತ ಆರ್ಥಿಕ ಪ್ರಗತಿಯನ್ನು ಕೂಡ ಕಾಣ್ತೀರಾ. ಕೆಲವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ನಿಮ್ಮ ವಿವಾದಗಳಿಗೆ ಕಡಿವಾಣ ಹಾಕ್ತೀರಾ. ಅನಗತ್ಯ ವೈಯಕ್ತಿಕ ಖರ್ಚುಗಳು ಕಡಿಮೆ ಆಗುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳು ಸಿಗುತ್ತೆ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತೆ. ಹೊಸ ಉದ್ಯೋಗಗಳು ಮತ್ತು ವ್ಯವಹಾರಗಳನ್ನು ಪ್ರಾರಂಭಿಸಲಿಕ್ಕೆ ನಿಮಗೆ ಅನುಕೂಲಕರ ಸಮಯ ಆಗಿದೆ ಅಂತ ಹೇಳಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಶುಭ ಫಲಿತಾಂಶಗಳನ್ನು ಕಂಡುಕೊಳ್ತೀರಾ. ಸ್ಥಿರವಾದ ಆದಾಯವನ್ನ ಹೊಂದ್ತೀರಾ. ಹೊಸ ವಸ್ತುಗಳನ್ನ ಖರೀದಿ ಮಾಡ್ತೀರಾ. ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಆರೋಗ್ಯ ಕೂಡ ಸುಧಾರಣೆ ಕಾಣುವಂತೆ ಮಾಡ್ಕೊಳ್ತೀರಾ. ಒಟ್ನಲ್ಲಿ ಈ ಒಂದು ಸಂದರ್ಭ ನಿಮ್ಗೆ ಅತ್ಯದ್ಭುತವಾಗಿತ್ತು. ನೀವು ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಲಾಭವೋ ಲಾಭ ಅಂತ ಹೇಳಬಹುದು. ಧನು ರಾಶಿಯವರ ರಾಶಿ ಭವಿಷ್ಯ ಅಂತೂ ಅದ್ಭುತವಾಗಿತ್ತು. ಭಗವಂತನ ಅನುಗ್ರಹ ಆಶೀರ್ವಾದವನ್ನ ನೀವು ಪಡೆದುಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಅತ್ಯದ್ಭುತ ಜೀವನ ಶೈಲಿಯೊಂದಿಗೆ ಅತ್ಯಧಿಕ ವೈಭವ ಪ್ರೇರಿತ ಜೀವನ ಶೈಲಿಯನ್ನ ನಿಮ್ಮದಾಗಿಸ್ಕೊಳ್ಬಹುದು. ನೀವು ಕೂಡ ಧನು ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.